ಸಹಾಯ ಮಾಡ್ತಾ ಇದ್ದಾರೆ, ಬಿಜೆಪಿ ನಮಗೂ ಮಾಡ್ತಾ ಇರೋದು. ವಿಜೇಂದ್ರನೇ ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು ಯಾರು ಕೆಲಸ ಮಾಡ್ತಾರೆ ಅಂತ. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು. ಜನ ಈಗಾಗಲೇ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ, ಮೇಟಿ ಅವ್ರ ಮಗನ್ನೇ ಗೆಲ್ಲಿಸ್ಬೇಕು ಅಂತ ಸರ್. ಮೊನ್ನೆ ಸರ್ ವಂಶವಾಗಿನಿಗೆ ಮನೆ ಆಗಿ ಅದು ಕಾಂಗ್ರೆಸ್ನ ಪದ್ಧತಿ. ಯಾರು ಸತ್ತಿರ್ತಾರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ದಾವಣಗೆರೆಯಲ್ಲೂ ಶಿವಶಂಕರ ಬಸದು ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ರು. ಹಾಗೇನೆ ಇಲ್ಲಿ ಮೇಟಿಯವರು ಕಾಲುವಾದರು ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ರು. ಇದು ಮೊದಲಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ. ಏನ್ ಬ್ಲಾಕ್ ಮೇಲ್ ವೋಟ್ ಕೇಳ್ತಾರೆ, ಗ್ಯಾರಂಟಿ ಕೊಡ್ತಿದ್ವಿ, ವೋಟ್ ಕೊಡಿ ಅಂತ ಧಮಕಿ ಹಾಕೋದು ಕಾಂಗ್ರೆಸ್ ಸಂಸ್ಕೃತಿನೇ ಅಲ್ಲ. ಧಮಕಿ ಹಾಕೋರು ಬಿಜೆಪಿ ಅವರು. ಆಯ್ತಪ್ಪ, ಈಗ ನಮ್ಮ ತಿಮ್ಮಾಪುರ ಅವರು MLA ಮನೆಗೆ ಬಿಡ್ತಾರ ಯಾರನ್ನಾರು? ಜನಪ್ರತಿನಿಧಿ ಅವರು, ಬಾಗಲಕೋಟೆ ಪ್ರತಿನಿಧಿ ಆಗಿದ್ದವರು, ಅವ್ರ ಮನೆಗೆ ಬಿಡ್ತಾರ? ಇವ್ರಿಗೆ ಗೊತ್ತದೆ. ನೀವ್ ಹೇಳೋದು ಏನು ಹೇಳೋದೇ ಇಲ್ವಲ್ಲ. ಗ್ರಾಮೀಣ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿನ್ನೆ ಹೋಗಿದ್ರಿ, ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರೀಕ್ಷೆ ಮಾಡಿದ್ವಲ್ಲ ಅದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಿಂದ ನಾವು 100ಕ್ಕೆ 100 ಗೆದ್ದೇ ಆದಿಲ್ ಭಾಷೆ ಅಂತೇಳಿ ಸರ್ ಇನ್ನೂ ಕನ್ನಡದಲ್ಲಿ ಇದ್ದಾರೆ. ನೋಡ್ರಿ, ಅವರು ಮನ್ನಣೆ ಕೊಡಲ್ಲ. ಈಗ ನಾವು ಪೈಲ್ವಾನ್ ಸಾದಿಕ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಅವರು ಅರ್ಜಿ ಹಾಕಿದ್ರು. ಅವ್ರಿಗೆ ಸಮಯ ಮುಗಿದೋಗಿತ್ತು, ಅದರಿಂದ ರಿಟೈರ್ ಮಾಡಿಸಿದ್ರು. ಅವರು ಕಾಂಗ್ರೆಸ್ ನಲ್ಲಿ ಇದ್ದವರು, ಮತ್ತೆ 40 ವರ್ಷಗಳಿಂದ ಕಾಂಗ್ರೆಸ್ ನಲ್ಲಿ ಇರೋರು, ಅವ್ರನ್ನ ರಿಟೈರ್ ಮಾಡಿಸಿದ್ರು. ಜಮೀರ್ ಅಹಮದ್ ಅವ್ರ ವಿಚಾರಕ್ಕೆ ನಿನ್ನೆ ರಾತ್ರಿ ಹೋಗಿದ್ದಾರೆ. 4ನೇ ತಾರೀಕಿಗೆ ಕೇರಳದಲ್ಲಿ ಇರ್ತಾರೆ. ವಾತಾವರಣ ಏನ್ ಅನಿಸ್ತಾ ಇದೆ ಸರ್? ಎಲ್ಲ ಜನರ ರೆಸ್ಪಾನ್ಸ್ ನೋಡಿದ್ರೆ ವಾತಾವರಣ ಚೆನ್ನಾಗಿದೆ. ಜನರು ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ. ಬಾಗಲಕೋಟೆನಲ್ಲಿ ಮೇಟಿಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ರು. 5 ಬಾರಿ ಶಾಸಕರಾಗಿದ್ರು, ಮತ್ತೆ 1 ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು, ಮಂತ್ರಿ ಆಗಿದ್ರು. ಮೇಟಿಯವರು ಎಲ್ಲಾ ಜನರ ಜೊತೆಲೂ ಚೆನ್ನಾಗಿದ್ರು, ಎಲ್ಲಾ ಜನರ ಜೊತೆಲೂ ಚೆನ್ನಾಗಿದ್ರು. ಅವರು ಒಂಥರ ಯಾರಿಗೂ ಕೂಡ ವೈರತ್ವ ಇರಲಿಲ್ಲ. ಅಜಾತ ಶತ್ರು ಅವರು. ವಿರೋಧವಾದ್ರಿಂದ ಬೈ ಎಲೆಕ್ಷನ್ ನಡೀತಾ ಇದೆ. ಸಿಂಪತಿ ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ. ಅವರು ಒಳ್ಳೆಯವರು, ಎಲ್ಲ ಜನಾಂಗವು ಕೂಡ ಸಜ್ಜನ ರಾಜಕಾರಣಿ, ಸುಚಾರಿತ್ರ ಇದ್ದಂಥ ರಾಜಕಾರಣಿ, ಪ್ರಾಮಾಣಿಕವಾಗಿ ಭಾವನೆ ಇದೆ. ಅದರಿಂದ ಅವ್ರ ಮಗನಿಗೆ ನಾವು ಟಿಕೆಟ್ ಕೊಟ್ಟಿರೋದ್ರಿಂದ ಮಗ 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥ ನಿನ್ನೆಯಿಂದ ನಾನು ವಿಚಾರ ಮಾಡಿಸ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಜನರ ಪ್ರೀತಿ ವಿಶ್ವಾಸ ವ್ಯಕ್ತ ಆಗ್ತಾ ಇದೆ. ಸರ್, ಈಗ ಮೇಟಿ ಅವರು ತಮಗೆ ಸಾಕಷ್ಟು ಲಾಯಲ್ ಆಗಿದ್ದಂಥವ್ರು, ಅದ್ರ ಜೊತೆಗೆ ಪಕ್ಷಕ್ಕೂ ನಿಷ್ಠೆ ಇದ್ದಂಥವ್ರು. ಆ ಒಂದು ವಿಚಾರದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಿಚಾರದಿಂದ ತಾವು 5 ದಿನ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಏನ್ ಹೇಳ್ತಾ ಇದ್ದಾರೆ,
ಸೋಲು ಭಯದಿಂದ ಸಿದ್ದರಾಮಯ್ಯನವರು ಇಲ್ಲಿ 5 ದಿನ ಬಿಟ್ಟು ಪ್ರಚಾರ ಮಾಡ್ತಾರೆ. ನಿಮ್ದೇ ಚುನಾವಣೆ ಒಂದೇ ದಿನ ಮಾಡಿದ್ರಿ, ಆದ್ರೆ ಇಲ್ಲಿ 5 ದಿನ ಮಾಡಕತ್ತೀರಿ ಅನ್ನುವಂಥದ್ದು ನಿಮ್ಮ ಬಾದಾಮಿಯಲ್ಲಿ. ಅಂದ್ರೆ ಇಲ್ಲಿ ಸೋಲು ಭಯದಿಂದ ಮಾಡ್ತಾ ಇದಾರೆ ಅಂತ ಈ ರಾಜ್ಯದ ಜನರಲ್ ಎಲೆಕ್ಷನ್ Yes, ಬೈ ಎಲೆಕ್ಷನ್. ಅವ್ರಿಗೆ ಬಿಜೆಪಿಯವರು ಸೋಲ್ತೀವಿ ಅನ್ನೋ ಭಯದಿಂದ ಈ ತರ ಎಲ್ಲ ಮಾತಾಡ್ತಾ ಇದ್ರು. ಇದು ಬೈ ಎಲೆಕ್ಷನ್ ಅಂತ ಗೊತ್ತಾಗಬೇಕು ಅಲ್ವಾ? ಬೈ ಎಲೆಕ್ಷನ್ ನಲ್ಲಿ ಇಲ್ಲಿ 4 ದಿನ ಮಾಡ್ತೀನಿ, ದಾವಣಗೆರೆಯಲ್ಲಿ 3 ದಿನ ಮಾಡ್ತೀನಿ. ಸೊ ಎಲ್ಲ ಭಾಗದಲ್ಲೂ ಕೂಡ ಓಡಾಡ್ತಾ ಇದ್ದೀವಿ. ಅವ್ರು ತಮಗೆ ಉಲ್ಟಾ ಹೇಳ್ತಾ ಇದಾರೆ ಸರ್. ಹುಚ್ಚಾಟಿತ ಶಾಸಕರಿಗೆ ಬಿಜೆಪಿ ಅವರು ಹುಚ್ಚಾಟಿತ ಸಿಹಿ ಹೈಕಮಾಂಡ್, ನಮ್ಮ ಹೈಕಮಾಂಡ್ ನಾರಾಯಣ ಸ್ವಾಮಿ ಇಸ್ ನಾಟ್ ಅವರ್ ಹೈಕಮಾಂಡ್ ಅಲ್ವಾ? ಹೌದು. ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇರೋದು? ಬಿಜೆಪಿ. ಅವ್ರ ಹೆಂಗೆ ನಮ್ಗೆ ಹೈಕಮಾಂಡ್ ಆಗ್ತದೆ? ಏನೋ ಹೇಳ್ತಾರೆ, ಹೇಳ್ಬೇಕು ಅಂತ ಹೇಳ್ತಾರೆ. ಅದರಿಂದ ಅದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಹೈಕಮಾಂಡ್ ಹೇಳೋದು ನಮ್ಮ ಹೈಕಮಾಂಡ್, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇದೆಯಲ್ಲ, ಅವ್ರು ಹೇಳ್ದಾಗ ಕೇಳೋದು, ನಾರಾಯಣ ಸ್ವಾಮಿ ಹೇಳ್ದಾಗೆಲ್ಲ ಕೇಳೋದು. ಸರ್ ನಿನ್ನೆ ಒಂದು ಮಾತು ಹೇಳಿದ್ರಿ ಸರ್, ಬಿಜೆಪಿ ಅವರು ಕಳ್ಳೆತ್ತು ಅಂತಂದ್ರೆ ನೀವೇನು ಮಾತು ಹೇಳಿದ್ರಲ್ಲ, ಅದಕ್ಕೆ ತಿರುಗೇಟ್ ಕೊಟ್ಟರು. ನಿಜವಾದ ಕಳ್ಳೆತ್ತುಗಳು ಕಾಂಗ್ರೆಸ್ನವರು ಅಂತ ಅದ್ರ ಏನ್ ಕೆಲಸ ಮಾಡಿದಾರೆ? ಏನ್ರಿ ಮಾಡಿದಾರೆ ಹೇಳಿ ನೋಡೋಣ. ನೀವ್ ಹೇಳಿಯಪ್ಪ, ನೀವು ಲೋಕಲ್ ಆಗಿರೋರು ಏನ್ ಮಾಡಿದಾರೆ ಹೇಳಿ. ನವನಗರ ನಿರ್ಮಾಣದಕ್ಕೆ ಮಾಡೋದಕ್ಕೆ ಬಹಳಷ್ಟು ಅವ್ರೇನು ಅಭಿವೃದ್ಧಿ ಮಾಡಿದ್ದಾರೆ? ಬಸವರಾಜ ಬೊಮ್ಮಾಯಿ 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಮೆಡಿಕಲ್ ಕಾಲೇಜ್ ಯಾಕೆ ಮಾಡ್ಲಿಲ್ಲ? ಪರಿಹಾರ ಜನಗಳಿಗೆ ಅಪ್ಪರ್ ಕೃಷ್ಣ ಪರಿಹಾರ ಯಾಕೆ ಕೊಡ್ಲಿಲ್ಲ? ಕೊಟ್ರೇನ್ರಿ? ಬೆಂಗಳೂರು ಸದಾಶಿವನಗರ ತರ ಮಾಡಿದಾರಂತ ಸರ್. ಬಾಗಲಕೋಟೆನೆ ಬೆಂಗಳೂರು ಸದಾಶಿವನಗರ ತರ ಆಗಿದೆ ಅಂತೆ. ಯಾರು ಆ ತರ ಅಭಿವೃದ್ಧಿ ಮಾಡಿಸಿದಾರಂತೆ. ಅವ್ರು ಮಾಡಿದ್ರ? ಅವರೇ ಮಾಡಿದ್ದು. ಜನರು ಅವ್ರು ಕರೆದ್ರು ದುಡ್ಡು ನಾವು ಕೊಡ್ತೀವಿ. 1200 ಕೋಟಿ ಕೊಟ್ಟಿದ್ದಾರೆ. ಹಿಂದುಳಿದವರು ಬಾಗಲಕೋಟೆಗೆ ಏನಾದ್ರು ಮಾಡಿದ್ರೆ ಮೇಟಿಯವರೇ ಹೊರತು ಅವರಲ್ಲ. ಅವ್ರೇನು ಮಾಡಿಲ್ಲ, ಬಾಗಲಕೋಟೆನಲ್ಲಿ ಏನು ಮಾಡಿಲ್ಲ. ಯಾಕೆ ಮೆಡಿಕಲ್ 4 ವರ್ಷ ಇದ್ರಲ್ಲ, ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? 4 ವರ್ಷ ಸರ್ಕಾರದಲ್ಲಿ ಇದ್ರಲ್ರಿ 4 ವರ್ಷ. ಸದನದಲ್ಲಿ ಚರ್ಚೆ ಮಾಡಿದ್ರು. ಸುಧಾಕರ್ ಹೇಳಿದ್ರು, ನಮ್ಮ 600 ಕೋಟಿ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಗೆ ಮಾಡಕ್ಕೆ PPA ಮಾಡ್ತಾರೆ. ನನಗೆ ಉತ್ತರ ಕೊಟ್ಟಿದ್ದಾರೆ. ರಿಟರ್ನ್ ರಿಪ್ಲೈ ಟು ಯು. ಸರ್, ಈಗ ಬಿಜೆಪಿ ಅಭ್ಯರ್ಥಿ ಎಕ್ಸ್ಪೆಲ್ ಆಗಿರ್ತಕ್ಕಂಥ ನನ್ನ ಪ್ರಕಾರ ಅವರು ಕಾಂಗ್ರೆಸ್ಗೆ ಮಾಡಬೇಕು, ಬಿಜೆಪಿ ಮಾಡಕ್ ಕೊಡ್ಬೇಕು. ಬಿಜೆಪಿಯಿಂದಲೇ ಎಕ್ಸ್ಪೆಲ್ ಆಗಿರೋದು ಅಲ್ವಾ? ಮತ್ತೆ ಎಕ್ಸ್ಪೆಲ್ ಮಾಡಿದಂತ ಪಾರ್ಟಿ ಪರ ಹೆಂಗ್ ಮಾಡ್ತಾರೆ? ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರಾಗಿ ಅವರು ಮಾಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಛಲವಾದಿ ನಾರಾಯಣ ಸ್ವಾಮಿ ಅವರು 5ನೇ ತಾರೀಕು ದಾವಣಗೆರೆಗೆ ಬರ್ತಾರೆ. 5ನೇ ತಾರೀಕು ದಾವಣಗೆರೆ, 6, 7 ಇಲ್ಲಿ ಮಾಡ್ತಾರೆ. ಸರ್, ಎಷ್ಟು ಮತಗಳಂತ ಲೆಕ್ಕಾಚಾರ? ನಿಮ್ಮ ಲೆಕ್ಕಾಚಾರ 100ಕ್ಕೆ 100 ಗೆಲ್ತೀವಿ.